ಇವತ್ತು ಗೀತಾ ಜಯಂತಿ ಪ್ರಯುಕ್ತ ಒಂದು ಉತ್ತಮವಾದ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಈ ಥರ ಶ್ರೀಕೃಷ್ಣ ಪರಮಾತ್ಮನು ಮನುಷ್ಯ ರೂಪನಾದಂತಹ ಅರ್ಜುನನಿಗೆ ಬೋಧನೆಯನ್ನು ಮಾಡ್ತಾ ಇದ್ದಾನೆ. ಇಲ್ಲಿ ಯಾವಾಗ ಯಾವಾಗ ಭಾರತದಲ್ಲಿ ಧರ್ಮದ ಕ್ಲೇಶಗಳ ಉಂಟಾಗ್ತದೆ, ಆವಾಗ ಮತ್ತೆ ಮತ್ತೆ ನಾನು ಒಂದು ವಿಭೂತಿ ರೂಪದಿಂದ ಯಾವುದೋ ಒಂದು ರೂಪದಿಂದ ಬಂದು ಅದನ್ನು ಸರಿಪಡಿಸ್ತೀನಿ ಅಂತ ಕೃಷ್ಣ ಹೇಳಿದ್ದಾನೆ. ಇದನ್ನು ನಾವು ಒಂದು ಮ್ಯಾಕ್ರೋಸ್ಕೋಪಿಕ್ ಅಥವಾ ಬಹು ವಿಶಾಲವಾದ ವಿಚಾರದಲ್ಲಿ ಒಂದು ಇಟ್ಟುಕೊಂಡ್ರೆ, ಇನ್ನೂ ಒಂದು ಸಣ್ಣ ವಿಚಾರದಲ್ಲಿ ಅಂದರೆ ಮೈಕ್ರೋಸ್ಕೋಪಿಕ್ ವಿಚಾರದಲ್ಲಿ ವಿಚಾರವನ್ನು ಮಾಡಿದಾಗ, ಚಿಂತನೆಯನ್ನು ಮಾಡಿದಾಗ ನಮಗೆ ಇನ್ನೊಂದು ವಿಷಯ ಕೂಡ ತಿಳಿಯಬಹುದು. ಏನು ಅಂದರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಅಂದರೆ ಯಾವಾಗ ಯಾವಾಗ ನಮ್ಮ ಮನಸ್ಸಿನಲ್ಲಿ, ಯಾವಾಗ ಯಾವಾಗ ನಮ್ಮ ಬುದ್ಧಿಯಲ್ಲಿ ಈ ಗ್ಲಾನಿ ಅಜ್ಞಾನ ತುಂಬಿಕೊಳ್ಳುತ್ತದೆ, ಕನ್ಫ್ಯೂಷನ್ಗಳು ತುಂಬುತ್ತವೆ, ಅಂತಹ ಸಂದರ್ಭದಲ್ಲಿ ಅಥವಾ ಅಧರ್ಮಗಳು ತುಂಬುತ್ತವೆ, ನಮ್ಮ ಮನಸ್ಸಿನಲ್ಲಿ ಅಧರ್ಮಿಕ ವಿಚಾರಗಳು ಬರ್ತಾ ಶುರು ಆಗ್ತವೆ, ಆವಾಗ ಕೃಷ್ಣ ಪರಮಾತ್ಮನನ್ನು ನಾವು ನೆನಪು ಮಾಡಿಕೊಂಡ್ರೆ ಆವಾಗೂ ಕೂಡ ಆ ಅಧರ್ಮದ ವಿಚಾರಗಳನ್ನು, ಚಿಂತನೆಗಳನ್ನು, ಕನ್ಫ್ಯೂಷನ್ಗಳನ್ನು ಕಳೆಯುವಂಥ ಅವನ ಒಂದು ವಿಭೂತಿ ರೂಪದಿಂದ, ಅವನು ಯಾವುದಾದ್ರೂ ರೂಪದಿಂದ ಬರಬಹುದು, ಚಿಂತನೆ ರೂಪದಿಂದ ಕೂಡ ಅವನು ನಮ್ಮಲ್ಲಿ ಬರಬಹುದು. ಹೀಗಾಗಿ ಅದು ಬಂದು ಅವನೇ ಅದನ್ನು ಕಳಿತಾನೆ ಅಂತ ಹೇಳಿ ಈ ಉತ್ತಮವಾದ ಚಿಂತನೆಯನ್ನು ಮಾಡೋದ್ರಿಂದ ಇದನ್ನು ಮೈಕ್ರೋಸ್ಕೋಪಿಕ್ ಅಂದರೆ ನಮ್ಮ ಜೀವನದಲ್ಲಿ ಈ ಶ್ಲೋಕವನ್ನು ಹೇಗೆ ಅಳವಡಿಸಿಕೊಂಡು ನಮ್ಮ ಜೀವನದಲ್ಲಿ ಪರಿವರ್ತನೆಯನ್ನು ಕಾಣಬಹುದು ಅಂತ ಇಲ್ಲಿ ಒಂದು ಪುಟ್ಟ ಪ್ರಯತ್ನ. ಆ ಕೃಷ್ಣನಿಗೆ ಇದು ಹಿಡಿಸ್ತದೆ ಅಂತ ಅಂದ್ಕೊಂಡು ಹೇಳಿ, ಅವನೇ ಪ್ರೇರಣೆಯಿಂದ ಕೊಟ್ಟಿರ್ತಕ್ಕಂಥ ಈ ಮಾತುಗಳನ್ನು ಅವನ ಪಾದಾರವಿಂದಗೆ ಅರ್ಪಣೆಯನ್ನು ಮಾಡ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಗೀತಾ ಜಯಂತಿ ಶುಭಾಶಯಗಳು.